ಏನ್ರಿ ಪಿಸಿ ಡ್ಯೂಟಿ ಟೈಮಲ್ಲಿ ನಿದ್ದೆ ಮಾಡ್ತಿದ್ದೀರಲ್ಲ, ಜನಗಳನ್ನ ರಕ್ಷಣೆ ಮಾಡೋರು ನೀವೇ ಈ ತರ ನಿದ್ದೆ ಮಾಡಿದ್ರೆ ಜನರ ಗತಿ ಏನ್ರಿ? ಅವನ್ನ ರಕ್ಷಣೆ ಮಾಡೋರು ಯಾರು? ನಾನ್ಸೆನ್ಸ್. ನಮ್ಮ ಮಹಿಳಾ ವೇದಿಕೆಯ ಮೆರವಣಿಗೆ ಹೋಗಿ ನಿಮ್ಮ ಹೈಯರ್ ಆಫೀಸರ್ಗಳಿಗೆ ನಿಮ್ಮನ್ನ ಸಸ್ಪೆಂಡ್ ಮಾಡಿಸ್ತೀನಿ. ಸಾರಿ ಮೇಡಮ್, ನಿನ್ನೆ ರಾತ್ರಿಯಲ್ಲಿ ಮನೆಯಲ್ಲಿ ತಿಗಣೆ ಕಾಟ, ಜೊತೆಗೆ ಹೆಂಡತಿ ಇನ್ನೊಂದು ಜಿಗಣೆ ಕಾಟ, ರಾತ್ರಿಯಲ್ಲಿ ನಿದ್ದೆನೆ ಮಾಡ್ಲಿಲ್ಲ. ಇನ್ಮೇಲೆ ಯಾವತ್ತೂ ಹೀಗೆ ಮಾಡಲ್ಲ ಮೇಡಮ್. ಓಕೆ ಓಕೆ, ಈ ಸಲ ನಿಮ್ಗೆ ಕ್ಷಮಿಸಿದೀನಿ. ಎಲ್ಲಿ ನಿಮ್ ಸಾಹೇಬ್ರು? ಯಾಕ್ರಿ ಈ ತರ ಕಣ್ಕಂಡ್ ಬಿಟ್ಕೊಂಡು ನೋಡ್ತಿದ್ದೀರಾ? ಅವರೇ ಇನ್ಸ್ಪೆಕ್ಟರ್ ಮುರಳಿ. ಅವ್ರು ಬಂದಾಗಲೇ ಎಲ್ಲ ಹೋದ್ರು ಮೇಡಮ್. ವಾಟ್? ನನಗೆ ಹೇಳ್ದೆ ಎಲ್ಲಿಗ್ರಿ ಹೋದ್ರು? ತಾವ್ ಯಾರು ಅಂತ ಗೊತ್ತಾಗ್ಲಿಲ್ವೇ? ನಿಮ್ಗೆ ಯಾಕ್ರಿ ಗೊತ್ತಾಗ್ಬೇಕು? ಏನೋ ನೀವು ಕೇಳ್ತಿದ್ದೀರಲ್ಲ ಅಂತ ಹೇಳ್ತಾ ಇದ್ದೀನಿ. ನಾನ್ ನಿಮ್ ಸಾಹೇಬ್ರಿಗೆ ಸಾಹೇಬ್ ಆಗೋಳು. ನಿಮ್ ಅಂಕುತಿಗೆ ಇನ್ನೂ ಅರ್ಥ ಆಗ್ಲಿಲ್ವಾ? ಮಿಸ್ಟರ್ ಮುರಳಿನೂ ನಾನು ಮದ್ವೆ ಆಗ್ತಿದೀವಿ. ಹೌದಾ? ನನ್ಗೆ ಗೊತ್ತಾಗ್ಲಿಲ್ವೇ? ನಿಮ್ ಸಾಹೇಬ್ರಿಗೆ ಕಂಡೋರ್ ಕೈ ಬೇಡಿ ತೋರ್ಸಕ್ಕೆ ಪುರ್ಸೊತ್ತಿಲ್ಲ, ಇನ್ನು ತಮ್ ಕೈ ಬೇಡಿ ತರ್ಸ್ಕೊಳ್ಳೋ ವಿಚಾರನ ನಿಮ್ಮ ಹೇಳಕ್ಕೆ ಪುರ್ಸೊತ್ತಿಲ್ಲಿ. ಬಂದ್ರಲ್ಲ, ಯಾಕ್ರಿ ಮೋಹನ್ ಅವ್ರನ್ನ ಇನ್ನೂ ಅರೆಸ್ಟ್ ಮಾಡಿಲ್ಲ? ಅರೆಸ್ಟ್ ಮಾಡೋದು ರಸ್ತೆ ಪಕ್ಕದಲ್ಲಿ ನಿಂತ್ಕೊಂಡು ಬೇಲ್ಪುರಿ ತಿನ್ನೋ ಸುಲಭ ಅನ್ಕೊಂಡ್ರ? ಇದು ಕಾನೂನಿನ ಸಮಾಚಾರ. ಇಷ್ಟಕ್ಕೂ ಮಿಸ್ಟರ್ ಮೋಹನ್ ಎಲ್ಲೂ ಓಡೋಗೋದಿಲ್ಲ. ಇನ್ಫ್ಯಾಕ್ಟ್ ನಮ್ಮ ಎನ್ಕ್ವೈರಿಯಲ್ಲಿ ಅವರೆಲ್ಲಾ ರೀತಿಯ ಸಹಾಯ ಮಾಡ್ತಿದ್ದಾರೆ. ಮಿಸ್ಟರ್ ಮೋಹನ್ ಮೇಲೆ ನಮಗೆ ಅನುಮಾನನೇ ವಿನಃ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಇನ್ನೂ ಸರಿಯಾದ ಎವಿಡೆನ್ಸ್ ಸಿಕ್ಕಿಲ್ಲ. ಮನಸ್ಸಿದ್ರೆ ಮಾರ್ಗ ಇದ್ದೇ ಇರುತ್ತೆ. ನಿಮಗ ಅವ್ರನ್ನ ಅರೆಸ್ಟ್ ಮಾಡಕ್ ಇಷ್ಟ ಇಲ್ಲ ಅಷ್ಟೇ. ಯಾಕೆ ಹಾಗಂತೀರಾ? ಇಲ್ದೆ ಹೋಗಿದ್ರೆ ಅವ್ರ ಫ್ಯಾಕ್ಟ್ರಿಯಿಂದ ಬಂದ ಔಷಧಿಯಿಂದನೇ ಅನಾಥ ಮಕ್ಕಳಿಗೆ ಸಾವಿಗೆ ಕಾರಣ ಅಂದ್ಮೇಲೆ ಅವ್ರನ್ನ ಅರೆಸ್ಟ್ ಮಾಡಕ್ ಯಾಕೆ ಹಿಂಜರಿತಿದ್ದೀರಾ? ಅದು ಅಷ್ಟು ಸುಲಭ ಪ್ರೂವ್ ಆಗೋಗಿದ್ರೆ ನಮ್ಮ ದೇಶದಲ್ಲಿ ಮುಕ್ಕಾಲು ಪಾಲು ಜನ ಜೈಲಲ್ಲಿ ವಾಸ ಮಾಡಬೇಕಿತ್ತು. ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡಬೇಕು ಅಂದ್ರೆ ಅನುಮಾನಕ್ಕೆ ಆಸ್ಪದವಿಲ್ಲದೆ ಎವಿಡೆನ್ಸ್ ಪ್ರೂವ್ ಮಾಡಬೇಕು. ಏನೇ ಆದ್ರೂ ನೀವು ಅವ್ರನ್ನ ಅರೆಸ್ಟ್ ಮಾಡೋ ಎವಿಡೆನ್ಸ್ ನ ಕಲೆಕ್ಟ್ ಮಾಡ್ಬೇಕಾಗಿತ್ತು. ನೀವು ಬಂದಾಗೆಲ್ಲ ಬರೀ ಇದೇ ವಿಷಯ ಮಾತಾಡ್ತಿರೋ ಇಲ್ಲ? ಸರಿ ಬಿಡಿ, ನಿಮ್ಗೆ ಯಾಕೆ ಬೇಜಾರ್ ಮಾಡ್ಬೇಕು? ಸ್ವಲ್ಪ ಜೀಪ್ ಬೇಕಾಗಿತ್ತಲ್ಲ. ಜೀಪಾ? ನಮ್ ಜೀಪಲ್ಲಿ ನೀವು ಬರೋಂತ ಕೆಲಸ ಮಾಡಿದ್ರೆ ಜೀಪ್ ರೈಡ್ ತಾನಾಗೆ ಸಿಗುತ್ತೆ. ನಾನ್ ಜೀಪ್ನ ಚೀಪ್ ರೈಡ್ ಮಾಡೋಕಲ್ಲ ರೀ ಕೇಳ್ತಿರೋದು. ಒಬ್ಳು ಎಮರ್ಜೆನ್ಸಿನ ಆಸ್ಪತ್ರೆಗೆ ಸಾಕ್ಸೋಕೆ. ಬೀದಿಯಲ್ಲಿ ಹೋಗೋರ್ನೆಲ್ಲ ಹೊತ್ಕೊಂಡು ಹೋಗಕಲ್ರಿ ನಮ್ ಪೊಲೀಸ್ ಜೀಪ್ ಇರೋದು. ಓಹೋ, ಎಲ್ಲ ಮುಗಿದ್ಮೇಲೆ ಬಂದು ಹೆಣಗಳು ಎತ್ಕೊಂಡು ಹೋಗಕ ಇರೋದು? ಶಟ್ ಅಪ್! ಡೋಂಟ್ ವೇಸ್ಟ್ ಮೈ ಟೈಮ್. ರೀ ಸ್ವಾಮಿ, ಕಾಲ ಅನ್ನೋದು ನಿಮ್ಮೊಬ್ಬರಿಗೆ ಪ್ರಶಸ್ತ ಅಲ್ಲ ರೀ. ನೀವೊಬ್ಬ ಪಬ್ಲಿಕ್ ಸರ್ವೆಂಟ್, ಅಂದ್ರೆ ಪಬ್ಲಿಕ್ಗೆ ಸಹಾಯ ಮಾಡೋರು ಅಂತ. ಪಬ್ಲಿಕ್ ಡ್ಯೂಟಿಗೆ ಜೀಪ್ ಕೇಳಿದ್ರೆ ಶಟಪ್ ಅಂತೀರಾ? ಈಗಲೇ ಈಗ ಬಾಯಿ ಮುಚ್ಚೋರು, ನಾಳೆ ಮದುವೆ ಆದ್ಮೇಲೆ ಹೆಂಡತಿ ಗತಿ ಏನು? ನನ್ ಕೇಳಿ ಸಿಗ್ಬೇಕು, ಸರಿಯಾಗಿ ಮಾಡ್ತೀನಿ. ಏನೇನೋ ಏನಂದ್ರೆ? ಏನಿಲ್ಲ, ಹೋಗ್ ಬರ್ತೀನಿ ಹಿಂದೆ. ಅಷ್ಟು ಮಾಡಿ. ಶಿವಣ್ಣವ್ರೆ, ಸಾಹೇಬ್ರು ಕರೆದ್ರು, ಕೇಳಿಸ್ಲಿಲ್ವಾ? ಇಲ್ಲಮ್ಮ, ಗೊತ್ತಾಗ್ಲಿಲ್ಲ. ಏನಂತೆ? ನನ್ನ ಜೀಪ್ ನಲ್ಲಿ ಮನೆ ತನಕ ಡ್ರಾಪ್ ಮಾಡ್ಬೇಕಂತೆ. ಅಷ್ಟೇ ತಾನೆ, ಜೀಪ್ ಇರೋದೇ ನಿಮ್ಗೆ. ನಡೀರಿ. ನೋಡಿ, ನಮ್ ಮದ್ವೆ ವಿಷಯ ನಿಮ್ ಸಾಹೇಬ್ರು ನಿಮ್ ಹತ್ರ ಹೇಳಿಲ್ಲ ಅಂದ್ರೆ ಅದನ್ನ ಸಸ್ಪೆನ್ಸ್ ಆಗಿರ್ಬೇಕು ಅನ್ಕೊಂಡಿದ್ದಾರೆ. ಆ ವಿಷಯ ನಿಮ್ಗೆ ಮೊದ್ಲೇ ಗೊತ್ತಿದೆ ಅಂತ ಅವ್ರಿಗೆ ಹೇಳ್ಬೇಡಿ. ಆಯ್ತು ಮೇಡಮ್. ಆಮೇಲೆ ಅವರೇ ನಿಮ್ಗೆ ಹೇಳ್ತಾರೆ. ನೀವು ನಡೀರಿ ಮೇಡಮ್, ನಡೀರಿ. ಗಫೂರ್, ಮೇಡಮ್ ಎಲ್ಲಿ ಹೇಳ್ತಾರೆ ಅವ್ರನ್ನ ಅಲ್ಲಿ ಡ್ರಾಪ್ ಮಾಡು. ಗೊತ್ತಾಯ್ತಾ? ಥ್ಯಾಂಕ್ ಯು ಮೇಡಮ್. ಯಶವಣ್ಣ, ಏನ್ ಸರ್? ಜೀಪ್ ಕಳ್ಸಕ್ ಯಾರು ಪರ್ಮಿಷನ್ ಕೊಟ್ರು? ಅಯ್ಯ, ನೀವೇ ಹೇಳಿ ಕಳ್ಸಿದ್ರು ಅಂತ ಮೇಡಮ್ ಹೇಳಿದ್ರು. ಇಲ್ಲ ನಿಲ್ಸಪ್ಪ, ಒಂದ್ ನಿಮಿಷ ಬಂದ್ಬಿಟ್ಟೆ. ಸರಿ ಲಕ್ಷ್ಮಮ್ಮ, ಜೀಪ್ ತಗೊಂಡೆ ನಡಿ, ಆಸ್ಪತ್ರೆಗೆ ಹೋಗೋಣ. ಆಟೋ ರಿಕ್ಷಾ ಸ್ಟ್ರೈಕ್ ಇದ್ದಾಗಲೇ ನಿಂಗೆ ಹೇಗೆ ನೋವು ಬರ್ಬೇಕಾ? ಸಮಯಕ್ಕೆ ಸರಿಯಾಗಿ ಗಾಡಿ ತಂದು 2 ಜೀವ ಉಳಿಸಿದ್ಯಾ. ದೇವ್ರು ನಿನಗೆ ಬೇಗ ಮದುವೆ ಮಾಡ್ಲಿ. ನೀನ್ ಅವಶ್ಯ ನೋಡಿದ್ರೆ ಮದುವೆನೂ ಬೇಡ, ಮಕ್ಕಳು ಬೇಡ ಅನ್ಸುತ್ತೆ. ನಡಿ, ಇಲ್ಲಾಂದ್ರೆ ನೀನ್ 7ನೇ ಮಗು ಜೀಪಲ್ಲಿ ಉಟ್ಬಿಡುತ್ತೆ. ತುಂಬಾ ಥ್ಯಾಂಕ್ಸ್ ಅಪ್ಪ, ಸಾಹೇಬ್ರನ್ನ ಕೇಳ್ದೆ ಅಂತ ಹೇಳು. ಆಯ್ತು ಮೇಡಮ್. ಮೇಡಮ್, ಜೀಪ್ ನಲ್ಲಿ ಊರೆಲ್ಲ ಸುತ್ಕೊಂಡ್ ಬಂದಿದ್ದ ಆಯ್ತಾ? ನೀವ್ ಹೇಳ್ತಿರೋದ್ ನೋಡಿದ್ರೆ ನನ್ನೇ ಫಾಲೋ ಮಾಡ್ಕೊಂಡು ಬಂದಿರೋ ಹಾಗಿದೆ. ಬನ್ನಿ ಮನೆಗೆ. ನಾನ್ ನಿಮ್ ಮನೆಗೆ ಬರೋಕಲ್ಲ ಬಂದಿರೋದು. ಹೊರಗಡೆ ನಿಂತ್ಕೊಂಡೇ ಮಾತಾಡ್ತೀರಾ? ನನಗೇನು ಅಭ್ಯಂತರ ಇಲ್ಲ. ಒಂದು ವಯಸ್ಸಿಗೆ ಬಂದಿರೋ ಹುಡುಗಿ ಜೊತೆ ನಿಮ್ಮಂತ ಹುಡುಗ ಬೀದಿ ನಿಂತ್ಕೊಂಡು ಹರಟೆ ಹೊಡಿಯೋದನ್ನ ಕಂಡವ್ರು ನೋಡಿದ್ರೆ ತಪ್ಪಾ ತಿಳ್ಕೋಬಾರ್ದು ಅಂತ ಹೇಳಿದೆ. ನಿಮ್ಗೆ ಅಬ್ಜೆಕ್ಷನ್ ಇಲ್ಲ ಅಂದ್ರೆ ನನಗೂ ಅಬ್ಜೆಕ್ಷನ್ ಇಲ್ಲ. ನಾನ್ ನಿಮ್ ಜೊತೆ ಹರಟೆ ಹೊಡೆಯಕ್ ಬಂದಿಲ್ಲ. ಪೊಲೀಸ್ ಜೀಪ್ ಎತ್ಕೊಂಡೋಗಿದ್ದ ಅಪರಾಧದ ಮೇಲೆ ಅರೆಸ್ಟ್ ಮಾಡಕ್ ಬಂದಿದ್ದೆ, ಗೊತ್ತಾ? ಅಕ್ಕ ಅಕ್ಕ, ನಮ್ ಕೇರಿಗೆ MLA ಬಂದವ್ರೆ, ಅವ್ರಿಗೆ ನಮ್ ತಾಪತ್ರೆಗಳೆಲ್ಲ ಹೇಳ್ಕೋಬೇಕು. ಅದಕ್ಕೆ ಮಾಯಕನ್ ಕರ್ಕೊಂಬ ಅಂತ ಅಪ್ಪ ಹೇಳ್ಕಳ್ಸವ್ರೆ. ಹೌದಾ? ಈ ಇನ್ಸ್ಪೆಕ್ಟರ್ ನಾನು ಅರೆಸ್ಟ್ ಮಾಡಕ್ ಬಂದಿಯಾರಲ್ಲೋ, ಹೋಗಿ MLAಗಳು ಒಬ್ಬ ಬಸ್ರಿ ಹೆಂಗಸ್ನ ಆಟೋ ರಿಕ್ಷಾ ಸ್ಟ್ರೈಕ್ ಇರೋ ಹೊತ್ನಲ್ಲಿ ಪೊಲೀಸ್ ಜೀಪ್ ನಲ್ಲಿ ಆಸ್ಪತ್ರೆ ಸೇರ್ಸಿದಕ್ಕೆ ನನ್ನ ಅರೆಸ್ಟ್ ಮಾಡಿ ಸ್ಟೇಷನ್ ಕರ್ಕೊಂಡು ಹೋಗಕ್ ಬಂದಿಯಾರೆ ಅಂತ ಅವ್ರಿಗೆ ಹೇಳು. ನಾನ್ ಬರಕ್ ಆಗೋದಿಲ್ಲ ಅಂತ. ಬಾರೋ ಇಲ್ಲಿ. ಅವ್ರು ಹೇಳ್ದಂಗ ಹೋಗಿ ಹೇಳ್ಬೇಡ, ಬರ್ತಾರಂತ ಹೋಗು. ಅಂದ್ರೆ ನಾನು ಅರೆಸ್ಟ್ ಮಾಡಲ್ವಾ?
ಸ್ವಲ್ಪ ಹೊತ್ತಾದ್ರೆ ನಿಮ್ ಜೊತೆ ಹಾಯಾಗಿರೋಣ ಅಂದ್ರೆ ವಿನಾಯಕರ ಮದ್ವೆಗೆ 108 ವಿಘ್ನ ಅನ್ನೋ ಹಾಗೆ ಏನಾದ್ರೂ ಒಂದ್ ಅಡ್ಡ ಬರುತ್ತೆ. ಮಾಯಾದೇವಿ ಅವರೇ, ನಿಮ್ಮನ್ನ ಕೇರಿವರೆಗೂ ಡ್ರಾಪ್ ಮಾಡ್ಲಾ? ಬೇಡ, ಪೊಲೀಸ್ ವಾಹನ ಇರೋದು ಬೀದಿ ಲೋಗೋನ ಡ್ರಾಪ್ ಮಾಡೋಕಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು. ನಾನ್ ನಡ್ಕೊಂಡೇ ಹೋಗ್ತೀನಿ. ಬಾಯ್ ಬಾಯ್. ಲೇ ಮುತ್ತು, ಇಷ್ಟು ವರ್ಷ ನರಮಾಗಿ ನಾಜುಕನ್ ಕೆಲಸ ನಾಜುಕಾಗಿ ಮಾಡಿ ಗರಂ ಹುಡುಗರಿಗೆ ಗಿರಾಕಿ ಗೊತ್ತು ಮಾಡೋ ಕೆಲಸನ ಇನ್ನು ಮುಂದೆ ಮಾಡ್ದೆ ನಿನಗೆ ಆಪತ್ತು. ಕಣ್ ಮುಚ್ಚಿ ಕಣ್ ತೆಗೆಯಷ್ಟರಲ್ಲಿ ಮತ್ತೆ ಕಂಬಿ ಎಣಿಸ್ಬೇಕಾಗುತ್ತೆ. ಇನ್ನಾದ್ರೂ ಸರಿಯಾದ ದಾರಿಯಲ್ಲಿ ಬದುಕೋದ್ ಕಲಿ. ಎಲ್ಲಾರು ಕೂಲಿ ಕೆಲಸನಾದ್ರೂ ಮಾಡಿದ್ರೆ ಕೊನೆಗೆ ಮರ್ಯಾದೆ ಆದ್ರೂ ಉಳಿತದೆ. ಪಬ್ಲಿಕ್ ಕೂಲಿ ಮಾಡಿದ್ರೆ ಮರ್ಯಾದೆ ಸಿಗುತ್ತಾ ಸಾರ್? ಯಾವ್ದಾದ್ರು ಒಳ್ಳೆ ಪಾರ್ಟಿ ನೋಡಿ ಒಂದ್ ಹುಡುಗಿನ ಸುಮ್ನೆ ಕಣ್ಣಲ್ಲಿ ಆ ಕಡೆಯಿಂದ ಈ ಕಡೆ ಕಳ್ಸಿದ್ರೆ ಸಾಕು, ಕೈ ತುಂಬಾ ಕಾಸು ಸಿಗುತ್ತೆ ಸರ್. ಅದಕ್ಕಿರೋ ಬೆಲೆ ನಿಮ್ಗೇನ್ ಗೊತ್ತು? ಇಷ್ಟಕ್ಕೂ ನಮ್ ರೇಟ್ ಏನ್ ಗೊತ್ತಾ? ರೇಟಿನ ಆಸೆಗೆ ಹೋದ್ರೆ ಮತ್ತೆ ನಿನ್ ಪಾಲು ತೆಗಿಯೋದು ಲಾಕಪ್ಪಿನ ಗೇಟು. ನಿಮ್ಮಂತರ ಬುದ್ಧಿ ಹೇಳೋದು ಒಂದೇ, ನಾಯಿಬಾಲ ನೆಟ್ಟಿಗೆ ಮಾಡೋದು ಒಂದೇ. ಹೋಗೋಗು. ಬರ್ಲಾ ಸರ್? ನಿಮ್ಗೂ ಯಾವತ್ತಾರು ಬೇಜಾರಾಗಿ ಒಳ್ಳೆ ಮಾಲ್ ಬೇಕು ಅಂದ್ರೆ ನನಗೆ ಹೇಳಿ ಕಳಿಸಿ, ಸೆಟಪ್ ಮಾಡಿ ಕಳಿಸ್ತೀನಿ. ಏ ಮುತ್ತ, ಈಗ ತನ ಹೊರಗಡೆ ತಳ್ಳಿದಾರೆ, ಪುನಃ ಒಳಗಡೆ ತಳ್ಸ್ಕೊಡೋ ಹಾಗೆ ಮಾಡ್ಬೇಡ. ಹುಷಾರ್. ಅತ್ತಿರಿಕಿ ಯಾವ್ದು ಒಳ್ಳೆ ಅಕ್ಕಿ, ನನ್ ಬಲೆಗೆ ಬೀಳ್ಲೇಬೇಕು. ಏ ಬಡ್ಡೆ ಮಗನೇ, ಇನ್ನು ಸ್ಟೇಷನ್ ದಾಟಿಲ್ಲ ಆಗ್ಲೇ ಶುರು ಮಾಡಿದೆ ನಿನ್ ಕಸಬನ. ಅದ ಹಂಗಲ್ಲ ಗುರು, ಇಷ್ಟ ದಿನ ಬೇರೆಯವ್ರ ಕೆಲಸ ಮಾಡಿ ಮಾಡಿ ನನ್ ಕೈ ಕಿಲ್ಬೋಗ್ಬಿಟ್ಟೈತೆ. ಅದಕ್ಕೆ ನನ್ ಸ್ವಂತಕ್ಕೆ ಅಂತ ಒಂದ್ ಅಕ್ಕಿ ಹುಡುಕ್ತಿದ್ದೆ. ಇವತ್ತು ಅವಳೆಲ್ಲಾರ ಹೂ ಅಂದ್ಬಿಟ್ರೆ ಏ ಮಗನೇ, ನಿನ್ನ ಸ್ವಂತ ವಿಷಯ ಅಂತ ಸುಮ್ಮನೆ ಇದ್ದೀನಿ. ಅದು ಬಿಟ್ಟು ಮತ್ತೆ ಹಳೆ ಕಸಬು ಶುರು ಮಾಡಿದ್ಯೋ, ಬೆನ್ ಹಿಂದೆ ಬಿದ್ದ ಬೇತಾಳ್ತ ನೀನ್ ಬೆನ್ ಹಿಂದೆನೆ ಇರ್ತೀನಿ. ಲಬಕ್ ಅಂತ ಹಿಡಿದು ಗಬಕ್ ಅಂತ ಲಾಕಪಲ್ ಹಾಕ್ಬಿಡ್ತೀನಿ. ಹುಷಾರ್. ಪೊಲೀಸ್ನವ್ರದ್ದು ಒಳ್ಳೆ ಕಾಟ ಆಯ್ತಲ್ಲ ನನಗೆ. ಈ ಮೀಸೆಗೆ ಎದ್ಕೊಂಡ್ರೆ ನನ್ನ ಆಸೆ ಎಲ್ಲ ಕೂಸೆ. ಇವತ್ ನೀನ್ ಬಿಡಲ್ಲ. ನಿಮ್ದೇನು ಕೇಸು? ಲವ್ ಕೇಸು. ಲವ್ ಕೇಸೆ? ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ. ಆಗ್ಲಿ ಬಿಡಿ. ಕೈ ಕೊಡಿ. ಲವ್ ನಿಮ್ ಹೆಸರೇನಂದ್ರಿ? ಏನ್ ಸ್ವಾಮಿ ಜ್ಯೋತಿಷಿಗಳೇ, ನನ್ಗೆ ಒಳ್ಳೆ ಗಂಡ ಸಿಕ್ಕಿ ನಾನ್ ಚೆನ್ನಾಗಿ ಜೀವನ ಮಾಡೋದು ಯಾವಾಗ ಹೇಳಿ? ದಿನ 5 ರೂಪಾಯಿ ಕೊಡ್ತಾನೆ ಇದೀನಲ್ಲ. ಗಂಡ ಸಿಗೋದಿರ್ಲಿ, ಒಂದ್ ಮುಂಡ ಕನಿಷ್ಠ ಒಂದ್ ರುಂಡನ ಸಿಗಿಲ್ವಲ್ರಿ? ನಾನಿದ್ದೀನಲ್ಲ. ಎಲ್ಲ ನನ್ನ ಮಗನೇ, ದಿನ ಹುಡುಗಿ ತಾವ 5 ಕುಯ್ತಾನೆ ಅವನಲ್ಲ. ಏನಿರ್ಬೇಕು ಇವನ್ ಕರಾಮತ್ತು? ಅಂದ್ರೆ ಗಂಡ ಸಿಗೋವರ್ಗೂ ಸ್ವಲ್ಪ ತಡ್ಕೋ, ಅವಸರ ಪಡ್ಬೇಡ ಅಂದೆ. ಕೇಳಿಲ್ವ ಹಾಡು? ರುಂಡ ಒಂದು ಕಡೆ ಮುಂಡ ಒಂದು ಕಡೆ, ಮದುವೆ ಆಗೋದ್ ಯಾವ ಕಡೆ ಅಂತ ತಲೆ ಕೆಡ್ಸ್ಕೋಬೇಕಾಗತ್ತೆ. ಅಲ್ಲ ಸ್ವಾಮಿ, ಅವಸರ ಬೇಡ ಅಂತ ಕೂತಿದ್ರೆ ಇರೋ ಕೂದಲೆಲ್ಲ ಬೆಳ್ಳಗಾಗ್ಬಿಡುತ್ತಲ್ಲ, ಆಗೇನ್ ಮಾಡ್ಲಿ? ತಾಳಿದವಳು ತಾಳಿ ಸಮೇತ ಬಾಳಿಯಾಳು ಅಂತ ಗಾದೆ ಕೇಳಿಲ್ವಾ? ಈಗ ತಾನೇ ದಸೆ ಬದಲಾಗ್ತಾ ಇದೆ. ಬುಧ ದಸೆ ಬದಲಾಗಿ ಶನಿ ವಕ್ರದೃಷ್ಟಿ ನಿನ್ ಮೇಲೆ ಬೀರ್ತಾ ಇದ್ದಾನೆ. ಕೊಡೋದ್ರಲ್ಲಿ ಪುಣ್ಯಾತ್ಮ ಅವನು ಬಿಟ್ರೆ ಇನ್ನೊಬ್ರು ಇಲ್ಲ. ಒಳ್ಳೆ ಮನೆನೇ ಸೇರ್ತೀಯ. ಜೀಪು ಕಾರು ಇರುವಂತ ದೊಡ್ಡ ಮನೆ, ಒಳ್ಳೆ ಕಬ್ಬಿಡದಂತಹ ಮನೆ, ಸ್ಟ್ರಾಂಗ್ ಮನೆ ಸೇರ್ತೀಯ. ಕೇಳಕ್ಕೇನೋ ಸಂದಾಗೈತೆ, ಆದ್ರೆ ಯಾವಾಗ? ಶನಿ ದೃಷ್ಟಿ ಸ್ವಲ್ಪ ಸ್ಟ್ರಾಂಗ್ ಆಗ್ಲಿ, ಆಮೇಲೆ ಹೇಳ್ತೀನಿ. ಸರಿ, ನಾಳೆ ಬರ್ತೀನಿ. ಸ್ವಾಮಿ, ಹೌದು, ಈ ಗಲಾಟೆಯಲ್ಲಿ ನಿಮ್ ಲವ್ ಕೇಸ್ನೇ ಮರ್ತು ಬಿಟ್ಟಿದೆ. ಕೊಡಿ ಕೈನ. ಈ ಕೈನ ಪ್ರಕಾರ ಹುಡುಗಿಗೆ ಸ್ವಲ್ಪ ಐ ಬಿದ್ದಾಗಿದೆಯಲ್ಲ, ಆ ಹುಡುಗಿ ನನ್ ಕೈ ನೋಡ್ಯಾಳಯ್ಯ. ಹಿಂದೇನಾಗಿದ್ದೆ, ಈಗೇನಾಗಿದ್ದೀನಿ, ಮುಂದೇನಾಗ್ತೀನಿ ಅಂತ. ಇವನಿಗೆ ನಾ ಮುಂಚೆ ನಿನ್ಗೆ ಹೇಳ್ಬೇಕು ಅಂದ್ರೆ ಡಬ್ಬಲ್ ಚಾರ್ಜ್ ಕೊಡ್ಬೇಕಾಗುತ್ತೆ. ಡಬ್ಬಲ್ ಯಾಕಯ್ಯ, ಟ್ರಿಬಲ್ ತಗೊಳಯ್ಯ. ಹೇಳಯ್ಯ ಈಗ. ಇವನು ಮುತ್ತು ಅಲ್ವಾ ನನ್ ಜೊತೆಲಿ ಜೈಲಲ್ಲಿ ಇದ್ದವನು? ಕೈ ನೋಡಿದ್ರೆ ನನ್ ಮುಖ ನೋಡ್ತಾವನಲ್ಲ. ಏನೋ ಪ್ಲಾನ್ ಹಾಕೊಂಡ್ ಬಂದಿದ್ದಾನೆ. ಈ ನನ್ನ ಮಗನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನನ್ನ ಮೇಲೆ ಅನುಮಾನ ಬಂದ್ಬಿಡ್ತಾ ಇವನಿಗೆ. ನಿನ್ನ ಹೆಸರು ಪಚ್ಚೆ ಹವಳ ರತ್ನ ಮುತ್ತು, ಇವ್ 4ರಲ್ಲಿ 1 ಸರಿನಾ? ಹೌದು. ನನ್ನ ಹೆಸರು ನಿನ್ಗೆ ಹೇಗೆ ಗೊತ್ತಾಯ್ತು? ರೇಖೆ ಕಡೆಯ ಎಲ್ಲ ರೇಖೆ. ನೀನ್ ಈಗ ತಾನೆ ನಿಮ್ಮ ಮಾವನ ಮನೆಯಿಂದ ಅತಿಥಿ ಆಗಿದ್ದು ಬರ್ತಿದ್ಯಾ, ಹೌದು ತಾನೆ? ನೆಗೆದು ಬಿತ್ತು ನಿನ್ನ ಭವಿಷ್ಯ. ನನಗಿನ್ನೂ ಮದುವೆನೇ ಆಗಿಲ್ಲ, ಮಾವನ ಮನೆಯಲ್ಲಿಂದ ಬರುತ್ತೆ? ನಾನು ಹೇಳಿದ್ದು ಹೆಣ್ಣು ಕೊಟ್ಟು ಮಾವನ ಮನೆಯಿಂದ ಅಲ್ಲ ಕಣಯ್ಯ. ನೀನು ಈಗ ತಾನೇ ಜೈಲಿಂದ ಹೊರಗಡೆ ಬರ್ತಾ ಇದ್ಯಾ. ಅದನ್ನ ನಾನು ಮರ್ಯಾದೆಯಾಗಿ ಹೇಳಿದ್ರೆ ನೀನಾಗಿ ನಿನ್ನ ಬಾಯಿ ಬಿಟ್ಟು ನಿನ್ನ ಮರ್ಯಾದೆ ನೀನೇ ಕಳ್ಕೊಂಡೆ. ಮುಂದಕ್ಕೆ ಹೇಳು. ನೀನು 2 MA ಪಾಸ್ ಮಾಡಿದ್ಯಾ? ನಾನೆಲ್ಲ ಓದಿಲ್ಲ. ಚೋಡ್ತಿಯಲ್ಲಯ್ಯ. ನಾ ಹೇಳಿದ್ದು MA ಅಂದ್ರೆ ಮಾಮ ಕೆಲಸ ಮಾಡ್ತಾ ಇದ್ದೆ, ಆ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡೋಕೆ ನಿನಗೆ ಯೋಗ್ಯತೆನೇ ಇಲ್ಲ ಅಂತ ಹೇಳಿದೆ. ಏನಮ್ಮ, ಹೇಗಿದ್ದೀರಿ? ನನ್ ವಿಷಯ ಹಾಗಿರ್ಲಿ ಡಾಕ್ಟರ್, ನಂಗೆ ನಮ್ಮ ಮಗುದೇ ಚಿಂತೆ. ಯಾವಾಗ ನೋಡ್ತೀನೋ ಅನ್ನಿಸ್ಬಿಟ್ಟಿದೆ. ಬೇಗ ನನ್ನ ಡಿಸ್ಚಾರ್ಜ್ ಮಾಡಿ ಪ್ಲೀಸ್. ಆಗ್ಲಮ್ಮ, ನಿಮ್ ಹಸ್ಬೆಂಡ್ ಹತ್ರ ವಿಷಯ ಮಾತಾಡ್ತೀನಿ.
For more updates, like, comment, subscribe to our channel.